Welcome to Good Future Academy, Dharwad. Today we are discussing about how to find a squares from 1 to 100. ಇವತ್ತಿನ ಕ್ಲಾಸಿನಲ್ಲಿ ನಾವು 1 ರಿಂದ 100 ರವರೆಗಿನ ಎಲ್ಲ ಸಂಖ್ಯೆಗಳ ವರ್ಗಗಳನ್ನು ಯಾವ ರೀತಿ ಕಂಡುಹಿಡಿಯುವುದು ಎಂಬುದನ್ನು ನೋಡೋಣ. ಓಕೆ, ಹಾಗಾದರೆ ನಾವು ಮೊದಲು 1 ರಿಂದ 100 ರವರೆಗಿನ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕಾದರೆ ಮೊದಲು ನಾವು 1 ರಿಂದ 25 ರವರೆಗಿನ ಎಲ್ಲ ಸಂಖ್ಯೆಗಳನ್ನು ನಾವು ಬಾಯಾಟಾಗಿ ಇಟ್ಕೊಂಡಿರ್ಬೇಕು. ಹಾಗಾದರೆ ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಉಳಿದ 75 ಈಸಿಯಾಗಿರುತ್ತೆ. ಓಕೆ, ಹಾಗಾದರೆ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲು ನಾವು ಬೇಸ್ 50 ಮತ್ತು ಬೇಸ್ 100 ಆಗಿ ಎರಡು ಸಂಖ್ಯೆಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಹಾಗಾದರೆ ಮೊದಲು 50ರ ಸಂಖ್ಯೆ ಅಂದರೆ 50ರ ನಿಯರ್ ಸಂಖ್ಯೆ ಅಂದರೆ 50ರ ಸಮೀಪ ಸಂಖ್ಯೆಗಳನ್ನು ಕಂಡುಹಿಡಿಯೋಣ. ಹಾಗಾದರೆ ನಮಗೆ 50ರ ವರ್ಗ ಎಷ್ಟು? ಹಾಗಾದರೆ 50ರ ವರ್ಗ ಯಾವ ರೀತಿ ಕಂಡುಹಿಡಬೇಕು? ಓಕೆ, 50ರ ವರ್ಗ. ಓಕೆ, ಎಲ್ರಿಗೂ ಗೊತ್ತೈತಿ 5ರ ವರ್ಗ ಎಷ್ಟು ರೀ? 25 ಇರ್ತೈತಿ. 5ರ ವರ್ಗ 25, 0 ಐತಿ, ಮೇಲ್ಗಡೆ 2 ಇರ್ತೈತಿ. ಹಾಗಾದರೆ ಡಬಲ್ 0. ಓಕೆ, ಹಾಗಾದರೆ 50ರ ವರ್ಗ ಎಷ್ಟೈತಿ? 2500. ಹಾಗಾದರೆ ನಾವು 52ರ ವರ್ಗ ಕಂಡುಹಿಡಿಬೇಕು. 52ರ ವರ್ಗ ಕಂಡುಹಿಡಿಬೇಕು. ಹಾಗಾದರೆ ನಾವು ನೋಡಬೇಕು. ಹಾಗಾದರೆ 50ಕ್ಕಿಂತ ಎಷ್ಟು ಹೆಚ್ಚಾಗೈತಿ? 52 2 ಹೆಚ್ಚಾಗೈತಿ. ಹಾಗಾದರೆ 2 ಇದ್ರೊಳಗಡೆ ಕೂಡಿಸ್ರಿ. ಹಾಗಾದರೆ 25ರಾಗ 2 ಕೂಡಿಸ್ಬೇಕು. ಹಾಗಾದರೆ 25ರಾಗ 2 ಕೂಡಿಸ್ರ 27. ಎಷ್ಟು ಕೂಡಿಸಿವು? 2 ಕೂಡಿಸಿವು. ಹಾಗಾದರೆ 2ರ ವರ್ಗ ಎಷ್ಟು? 4. 2 ಡಿಜಿಟ್ದಾಗ ಬರಿಬೇಕು. ಹೋಗಿ ಇದು ಅಂದ್ರೆ 4 ಒಂದೇ, ಮತ್ತು ಇದು 4 ಒಂದೇ. ಹಾಗಾಗಿ ಅಂತರ ಎಷ್ಟು? 2704. ಓಕೆ, ಸಿಮಿಲರ್ಲಿ 48ರ ವರ್ಗ ಇದು 50ಕ್ಕಿಂತ ಎಷ್ಟು ಕಡಿಮೆ ಆಗೈತಿ? 2 ಕಡಿಮೆ ಆಗೈತಿ. ಹಾಗಾದರೆ 25ರೊಳಗಡೆ 2 ಲೆಸ್ ಮಾಡಿರಿ. ಹಾಗಾದರೆ ಎಷ್ಟಾಯ್ತು? 23. ಎಷ್ಟು ಕಡಿಮೆ ಆಗೈತಿ? 2 ಕಡಿಮೆ ಆಗೈತಿ. ಹಾಗಾದರೆ 2ರ ವರ್ಗ ಅಗೇನ್ 4 ಬರ್ತೈತಿ. ಮತ್ತು 47 ಎಷ್ಟು ಹೆಚ್ಚು ಕಡಿಮೆ ಆಗೈತಿ? 50ಕ್ಕಿಂತ ಕಂಪೇರ್ ಮಾಡಿದ್ರೆ 3 ಕಡಿಮೆ ಆಗೈತಿ. 25ರೊಳಗಡೆ 3 ಕಳೆದ್ರೆ 22. ಎಷ್ಟು ಕಡಿಮೆ ಆಗೈತಿ? 3 ಕಡಿಮೆ ಆಗೈತಿ. ಹಾಗಾದ್ರೆ 3ರ ವರ್ಗ ಎಷ್ಟು? 9. 9 ಯಾವ ರೀತಿ ಬರೀಬೇಕು? ಎರಡು ಸಂಖ್ಯೆ ಒಳಗಡೆ 0 9 ಬರಿಬೇಕು. ಅದೇ ರೀತಿ 54 ಇದು 50ಕ್ಕಿಂತ ಎಷ್ಟು ಹೆಚ್ಚಾಗೈತಿ? 4 ಹೆಚ್ಚಾಗೈತಿ. ಹಾಗಾದ್ರೆ 25ರೊಳಗಡೆ 4 ಕೂಡಿಸಿದ್ರೆ 29. ಹಾಗಾದರೆ 4ರ ವರ್ಗ 16, ಯಾಕಂದರೆ 4 ಹೆಚ್ಚಾಗೈತಿ. ಹಾಗಾಗಿ ಅದೇ ರೀತಿ 39ರ ವರ್ಗ ಕಂಡುಹಿಡಿಬೇಕು. ಹಾಗಾದರೆ ಕಂಪೇರ್ ಮಾಡಿರಿ 50 ಮತ್ತು 39 ಎಷ್ಟು ಕಡಿಮೆ ಆಗೈತಿ? 11 ಕಡಿಮೆ ಆಗೈತಿ. ಎಷ್ಟು ಕಡಿಮೆ ಆಗೈತಿ? 11 ಕಡಿಮೆ ಆಗೈತಿ. ಹಾಗಾದರೆ 11 25ರಾಗ 11 ಕಳೀರಿ. ಎಷ್ಟೈತಿ ರೀ? 4 14 ಬತ್ತಾ. ಎಷ್ಟು ಕಡಿಮೆ ಆಗೈತಿ? 11 ಕಡಿಮೆ ಆಗೈತಿ. 14 ಬತ್ತು. ಎಷ್ಟು ಕಡಿಮೆ ಆಗೈತಿ? 11. ಹಾಗಾದರೆ 11ರ ವರ್ಗ ಎಷ್ಟು? 121. ಓಕೆ, 121 ಈ ರೀತಿ ಬರಿಬೇಕು. ಓಕೆ ರೀ, 1 2 4 1 ಕೂಡಿಸ್ರೆ 5 1521. ಅದೇ ರೀತಿ 62ರ ವರ್ಗ ಕಂಪೇರ್ ಮಾಡಿರಿ 50 ಮತ್ತು 62 ಎಷ್ಟು ಹೆಚ್ಚಾಗೈತಿ? 12. ಹಾಗಾದರೆ 25ರಾಗ 12 ಕೂಡಿಸ್ರೆ 37. ಎಷ್ಟು ಹೆಚ್ಚಾಗೈತಿ? 12. ಹಾಗಾದ್ರೆ 12ರ ವರ್ಗ ಎಲ್ಲರಿಗೂ ಗೊತ್ತೈತಿ. ಎಷ್ಟೈತಿ 12ರ ವರ್ಗ? 144. ಹಾಗಾದರೆ ಕೂಡಿಸ್ರಿ. ಓಕೆ, ಎಷ್ಟಾಯ್ತು? 3844 ಐತೆ. ಓಕೆ, ಇದು ಬೇಸ್ 50. ಯಾವುದೇ ಸಂಖ್ಯೆ ತಗೋರಿ ನೀವು 50ರ ಸಮೀಪ 60 ಮಾಡ್ಬೋದು, 35 70ರ ತನಕ ಅಂದ್ರೆ ಮಾಡ್ಬೋದು. ಓಕೆ, 50 ಸಮೀಪ. ಅದೇ ರೀತಿ ನಾವು ಇವತ್ತು ಕ್ಲಾಸ್ರೊಳಗೆ 100ರ ಸಮೀಪ ಇರತಕ್ಕಂಥ ಸಂಖ್ಯೆಗಳು ನೋಡೋಣ. ಓಕೆ, ಫಸ್ಟ್ ಆಫ್ ಆಲ್ 99ರ ವರ್ಗ ಅಲ್ಲಿ ಏನು ಮಾಡ್ತಿದ್ವು? 50ರ ವರ್ಗ ಕಂಡುಹಿಡಬೇಕಂದ್ರೆ 25ರೊಳಗಡೆ ಕೂಡಿಸ್ತಿದ್ದೆವು. ಬಟ್ ಇವಾಗ ಏನು ಮಾಡಬೇಕು? ಈಗ ಕೊಟ್ಟಿರ್ತಕ್ಕಂಥ ಸಂಖ್ಯೆದಾಗೆ ಕೂಡಿಸ್ಬೇಕು, ಕಂಪ್ಯಾರಿಸನ್ ಮಾಡಬೇಕು. ಓಕೆ, 100ಕ್ಕೆ. ಹಾಗಾದ್ರೆ 99 ಐತಿ. 100 ಕಂಪೇರ್ ಮಾಡಿರಿ ಎಷ್ಟು ಕಡಿಮೆ ಆಗೈತಿ? 1 ಕಡಿಮೆ ಆಗೈತಿ. ಹಾಗಾದ್ರೆ 1 ಇದ್ರಾಗ ಕಳೀರಿ. ಎಷ್ಟಾಯ್ತು? 99ರಾಗ 1 ಕಳೆದ್ರೆ ಎಷ್ಟಾಯ್ತು? 98 ಇತ್ತು. ಓಕೆ, 1ರ ವರ್ಗ ಎಷ್ಟು? 1. ಹಾಗಾದ್ರೆ 2 ಡಿಜಿಟ್ದಾಗ ಇಡಬೇಕು. ಹಾಗಾದ್ರೆ ಎಷ್ಟಾಯ್ತು? 0 1. ಓಕೆ, ಸಿಮಿಲರ್ಲಿ 96 ಕಂಪೇರ್ ಮಾಡಿರಿ 100ಕ್ಕೆ ಮತ್ತು 96ಕ್ಕೆ 4 ಕಡಿಮೆ ಐತಿ. 96ರೊಳಗಡೆ 4 ಕಳೆದ್ರೆ 92. ಓಕೆ, ಹಾಗಾದ್ರೆ 4ರ ವರ್ಗ ಎಷ್ಟು? 16. 2 ಸಂಖ್ಯೆ ಬತ್ತಂದ್ರೆ ಇಟ್ಟು ಬಿಡೋದು. ಸಪೋಸ್ 2 ಸಂಖ್ಯೆ ಬರ್ಲಿಕ್ಕಂದ್ರೆ ಒಂದು ಬಿಫೋರ್ 0 ತೊಗೋಬೇಕು. ಓಕೆ, ಅದೇ ರೀತಿ 89 ಐತಿ. ಕಂಪೇರ್ ಮಾಡಿರಿ 100ಕ್ಕೆ ಎಷ್ಟು ಕಡಿಮೆ ಆಗೈತಿ? 11 ಕಡಿಮೆ ಆಗೈತಿ. ಹಾಗಾದ್ರೆ 11 ಇದ್ರೊಳಗಡೆ ಲೆಸ್ ಮಾಡಿರಿ. 11 ಇದ್ರೊಳಗಡೆ ಲೆಸ್ ಮಾಡಿದ್ರೆ 78 ಇತ್ತು. ಹಾಗಾದ್ರೆ 11ರ ವರ್ಗ ಎಷ್ಟೈತಿ? 121 ಐತಿ. ಓಕೆ, 1 2 9 ಅಂದರೆ 7971 ಐತಾ? 7971 ಐತು. ಓಕೆ, ಅದೇ ರೀತಿ 88 ಸಿಮಿಲರ್ಲಿ 88 ಕಂಪೇರ್ ಮಾಡಿರಿ 100ಕ್ಕೆ 12 ಕಡಿಮೆ ಆಗೈತಿ. ಹಾಗಾದ್ರೆ 12 ಇದ್ರೊಳಗಡೆ ಲೆಸ್ ಮಾಡಿರಿ. ಎಷ್ಟಾಯಿತು? 76 ಇತ್ತು. ಹಾಗಾದ್ರೆ 12ರ ವರ್ಗ ಎಷ್ಟು? 144 ಇತ್ತು. ಕೂಡಿಸ್ರಿ 77 44. ಸಿಮಿಲರ್ಲಿ 86 ಕಂಪೇರ್ ಮಾಡಿರಿ ಎಷ್ಟು ಕಡಿಮೆ ಆಗೈತಿ? 14 ಕಡಿಮೆ ಆಗೈತಿ. 86 ಒಳಗಡೆ 14 ಲೆಸ್ ಮಾಡಿರಿ. 6 4 ಹೋದರೆ 2, 8ರಾಗ 1 ಹೋದ್ರೆ 7. ಹಾಗಾದ್ರೆ ಎಷ್ಟು ಕಡಿಮೆ ಆಗೈತಿ? 14. 14ರ ವರ್ಗ ಗೊತ್ತೈತಿ ನಮ್ಗೆ ಎಷ್ಟೈತಿ? 196. ಓಕೆ, 196 ಬರೀರಿ. ಓಕೆ, 74ರಾಗ 1 ಕೊಡ್ಸ್ರಿ 75 96. ಓಕೆ,
ಸಿಮಿಲರ್ಲಿ 102 ಎಷ್ಟು ಹೆಚ್ಚಾಗೈತಿ 100ಕ್ಕಿಂತ 2 ಹೆಚ್ಚಾಗೈತಿ 102 ಒಳಗಡೆ 2 ಕೂಡಿಸಿದ್ರೆ 104 ಎಷ್ಟು ಹೆಚ್ಚಾಗೈತಿ 2 2ರವರೆಗೆ ಎಷ್ಟು 4 ಯಾವ ರೀತಿ ಬರೀಬೇಕು ಡಬಲ್ ಡಿಜಿಟ್ದ ಬರೀಬೇಕು ಹಾಗಾದರೆ 0 4 ಆಯಿತಾ. ಅದೇ ರೀತಿ ಇವೆಲ್ಲ ಬೇಸ್ 50 ಮತ್ತು ಬೇಸ್ 100 ಇದು 1ರಿಂದ 100ರವರೆಗಿನ ಸಂಖ್ಯೆಗಳು ಮುಗಿದು. ಮತ್ತು ಅದೇ ರೀತಿ ಬಿಡಿ ಸ್ಥಾನದ ಸಂಖ್ಯೆ 5 ಬತ್ತಂದ್ರೆ ಯಾವ ರೀತಿ ಮಾಡಬೇಕು, ಲಾಸ್ಟ್ ಡಿಜಿಟ್ 5 ಬತ್ತಂದ್ರೆ ಯಾವ ರೀತಿ ಮಾಡಬೇಕು, ಲಾಸ್ಟ್ ಡಿಜಿಟ್ 5 ಬಂದರೆ ಯಾವ ರೀತಿ ಮಾಡಬೇಕು ನೋಡ್ರಿ. ನಮಗೆ ಗೊತ್ತೈತಿ 5ರವರೆಗೆ ಎಷ್ಟೈತಿ 25, 5ರವರೆಗೆ ಎಷ್ಟೈತಿ 25, ಎಲ್ಲರಿಗೂ ಗೊತ್ತೈತಿ 5ರವರೆಗೆ 25 ಐತಿ. ಫಸ್ಟ್ ನಂಬರ್ ಎಷ್ಟೈತಿ 1 ಐತಿ, 1ದಾಗ ಮುಂದಿನ ಸಂಖ್ಯೆ ಎಷ್ಟು ಬರ್ತೈತಿ 2, 2ಗೆ ಗುಣಾಕಾರ ಮಾಡಿರಿ 1 × 2 2 ಇದು ಆನ್ಸರ್. ಓಕೆ 225. ಸಿಮಿಲರ್ಲಿ 25ರದ್ದು 5ರವರೆಗೆ ಅಗೇನ್ 25 ಬತ್ತಾ 2 ಐತಿ, 2 ಮುಂದಿನ ನಂಬರ್ ಎಷ್ಟು 3, 2 × 3 625. ಓಕೆ ಸಿಮಿಲರ್ಲಿ 35 ಮಾಡಿರಿ 5 × 5 5ರವರೆಗೆ 25, 3 ಐತಿ 3ರ ಮುಂದಿನ ನಂಬರ 4 ಐತಿ ಮಲ್ಟಿಪ್ಲೈ ಮಾಡಿರಿ 3 × 4 1225. ಸಿಮಿಲರ್ಲಿ 45 ಸೇಮ್ ಐತಿ. ಓಕೆ 5ರವರೆಗೆ 25, 4 ಐತಿ 4ರ ಮುಂದಿನ ನಂಬರ್ 5 ಎಷ್ಟಾಯಿತು 2025 ಐತೆ. ಓಕೆ ಸಿಮಿಲರ್ಲಿ 55ರದ್ದು 5ರವರೆಗೆ 25, 5ದಾಗ ಮುಂದಿನ ನಂಬರ್ 6 ಐತಿ 5 × 6 30 3025. ಸಿಮಿಲರ್ಲಿ 65 ಸೇಮ್ ಆ್ಯಸ್ ಇಟ್ ಈಸ್. ಓಕೆ ನೆಕ್ಸ್ಟ್ 6ಗ ಮುಂದಿನ ನಂಬರ್ 7 ಐತಿ 42 ಐತಿ. ಸಿಮಿಲರ್ಲಿ 25, 7ಗ ಮುಂದಿನ ನಂಬರ್ ಎಷ್ಟೈತಿ 8 ಐತಿ 7 × 8 56. ಓಕೆ ಸಿಮಿಲರ್ಲಿ 85, 5ರವರೆಗೆ 25, 8ರವರೆಗೆ 8ಗ ಮುಂದಿನ ನಂಬರ 9, 8 × 9 7225. ಸಿಮಿಲರ್ಲಿ 95 ಐತಿ ಮತ್ತು 5ರವರೆಗೆ 25, 9 ಐತಿ ಮುಂದಿನ ಸಂಖ್ಯೆ ಎಷ್ಟೈತಿ 10 ಎಷ್ಟೈತೆ 9025. 105 ಐತಿ 5ರವರೆಗೆ 25, 10 ಐತಿ 10ಗ ನೆಕ್ಸ್ಟ್ ಮುಂದಿನ ನಂಬರ್ 11, 10 × 11 11025. ಇಲ್ಲಿವರೆಗೆ ನಾವು 1ರಿಂದ 100ರವರೆಗಿನ ಎಲ್ಲ ಸಂಖ್ಯೆಗಳನ್ನು ಕಂಡು ಹಿಡಿದೆವು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾವು ಮುಂದೆ ಬರ್ತಕ್ಕಂಥ ಹೊಸ ವಿಡಿಯೋಗಳನ್ನು ತರ್ತೀವಿ. RPF ಆಗಿರ್ಬೋದು, ALP ಆಗಿರ್ಬೋದು, ಸೆಂಟ್ರಲ್ ಯಾವುದೇ ಹುದ್ದೆ ಆಗಿದ್ದರೂ ಈ ವಿಡಿಯೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಒತ್ತಿ. ಓಕೆ.